ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ತಲೆ ಮೇಲೆ ಏನೋ ಇದೆ ಅಂದ್ಯಲ್ಲ, ತೆಗಿ. ಒಂದ್ ನಿಮಿಷ, ನನ್ನ ಮೇಲೆ ಇರೋ ಸಿಟ್ಟಿಗೆ ತಲೆ ಮೇಲೆ ಏನೋ ಇದೆ ಅಂದ್ಯಲ್ಲ, ಅದ್ರ ಜೊತೆಗೆ ನಾನು ಕೂದಲು ಕಿತ್ಬಿಡಿ. ಸರಿ, ಅನ್ಸ್ತಿಲ್ವಾ? ಯಾವ್ದು ನೆನ್ಪಾಗ್ತಿಲ್ಲ, ಯಾವ್ದಾದ್ರು ಹೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಅಯ್ಯೋ, ಯಾವ್ದಾದ್ರು ರೊಮ್ಯಾಂಟಿಕ್ ಸಾಂಗ್ ಹೇಳು ಅಂದ್ರೆ ರೈಮ್ಸ್ ಹೇಳ್ತಿದ್ದಾಳೆ. ಹೋಗಿ ಹೋಗಿ ಇವಳ ಹತ್ರ ಕೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹಾಯ್ ಹಿತಾ, ಇಲ್ಲೇನ್ ಮಾಡ್ತಿದ್ಯಾ? ಓ, ನಿಮ್ಮ ಅಪ್ಪ ಅಮ್ಮನ ಜೊತೆ ಆಟ ಆಡ್ತಾ ಇದೀಯಾ? ಇಷ್ಟು ಕ್ಯೂಟ್ ಅಲ್ಲ ನಿನ್ ಪೇರೆಂಟ್ಸು? ಇಬ್ರು ಒಟ್ಟಿಗೆ ಇದ್ರೆ ನೋಡೋದಕ್ಕೆ ಮುದ್ದಾಗಿ ಕಾಣಿಸ್ತಾರೆ. ಸದ್ಯ ನೀನು ನಿಮ್ಮಪ್ಪ ಅಂಬಿಕನ ಮರ್ತ್ಬಿಟ್ರಲ್ಲ, ನನಗದೇ ಖುಷಿ ಆಗ್ತಾ ಇರೋದು. ಕೊನೆಗೂ ನೀನ್ ಶರತ್ತುನ ಅಪ್ಪ ಅಂತ ಒಪ್ಕೊಂಡಿಯಲ್ಲ, ನನಗದೇ ಸಮಾಧಾನ ಪುಟ್ಟ. ಮುತ್ತು ಬೊಂಗರಿ. ಅಮ್ಮ, ಏನಾಯ್ತು? ಏನ್ ನೋಡ್ತಾ ಇದ್ದೀರಾ? ಹೌದು ಅಮ್ಮ, ಆದ್ರೆ ಯಾಕಿದನ್ನು ಹೇಳ್ತಾ ಇದ್ದೀರಾ? ಈ ಶಂಭು ಕುಟುಂಬ ಇದೆಯಲ್ಲ, ಇವ್ರು ಹುಟ್ಟಿರೋದೇ ನಮಗೋಸ್ಕರ ಅಲ್ವಾ? ಹೌದು ಅಮ್ಮ, ಹುಟ್ಟಿರೋದಷ್ಟೇ ಅಲ್ಲ, ಅವ್ರು ಸಾಯ್ತಾ ಇರೋದು ನಮಗೋಸ್ಕರನೇ. ಅವ್ರನ್ನ ನೋಡಿದ್ರೆ ನಗಬೇಕೋ ಅಳ್ಬೇಕೋ ಗೊತ್ತಾಗೋದಿಲ್ಲ. ಮೊದ್ಲು ಶಂಭು ಹೆಂಡತಿ ಸತ್ಲು, ಆಮೇಲೆ ಅವ್ರ ಮಗಳು ಅಂಬಿಕಾ ಸತ್ಲು. ಈಗ ಉಳಿದಿರೋದು ಅವ್ರ ಮೊಮ್ಮಗಳು ಹಿತಾ. ಅವಳು ಕೂಡ ಇಷ್ಟರಲ್ಲೇ ಸಾಯ್ತಾಳೆ. ಎಲ್ಲ ಪೀಳಿಗೆಯವರು ಸಾಯ್ತಾನೆ ಹೋಗ್ತಾರೆ. 3 ಪೀಳಿಗೆ ಅಮ್ಮ, 2 ಹೆಂಗಸರು 1 ಹೆಣ್ಮಗು, ಎಲ್ರೂ ಸತ್ತು ನಿಮ್ಮನ್ನ ಅಮರ ಮಾಡ್ತಾರೆ. ಹೌದು, ಅವರ ಆತ್ಮ ರಕ್ತ ಎಲ್ಲಾದ್ರೂ ಇರೋದೇ ನಮಗೋಸ್ಕರ. ನನ್ನ ಅಮರ ಮಾಡಕ್ಕೆ ಯಾರೋ ಹುಟ್ಟುತ್ತಾರೆ, ಸಾಯ್ತಾರೆ ಅಂದ್ರೆ ಅದು ನಮ್ಮ ಅದೃಷ್ಟ ಅಂತಾನೆ ಅಲ್ವಾ? ಹೌದಮ್ಮ, ಅವ್ರ ವಿರುದ್ಧ ಗೆಲ್ಲೋದಕ್ಕೆ ನಾನು ಕಾಯ್ತಾ ಇದ್ದೀನಿ. 1000 ವರ್ಷದ ಹಿಂದೆ ಅವ್ರು ನಮ್ಮನ್ನ ಸೋಲ್ಸಿದೀವಿ ಅಂತ ಅಂದ್ಕೊಂಡಿದ್ದಾರೆ. ಹೌದು, ಆದ್ರೆ ನಾನ್ ಸೋತಿಲ್ಲ. ಈಗ ಅವ್ರನ್ನೆಲ್ಲ ಸೋಲ್ಸಿ ಗೆಲುವನ್ನ ಪಡ್ಕೊಳಕ್ಕೆ ನಾನ್ ಮತ್ತೆ ಬಂದಿದ್ದೀನಿ. ಹೌದಮ್ಮ, ಅವ್ರನ್ನ ಬರೀ ಸೋಲ್ಸೋದಲ್ಲ, ಅವ್ರು ಇಲ್ಲಿವರೆಗೂ ಏನೇನ್ ಪಡ್ಕೊಂಡಿದಾರೋ ಅದನ್ನೆಲ್ಲ ಅವರಿಂದ ನಾವು ಕಿತ್ಕೊಳ್ಳೇಬೇಕು. ಪಡ್ಕೊಂಡೇ ಪಡ್ಕೋತೀನಿ. ಗೀತಾ